ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಂ ಕ್ರಿಯೇಷನ್ಸ್. ನಾವು ಇವತ್ತೊಂದು ಸಿಂಪಲ್ಲಾಗಿ ಹೊಸ ಥರ ಕುಚ್ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ. ನಾನೀಗಿಲ್ಲಿ ಫಸ್ಟು 8 ಎಳೆ ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಫಸ್ಟು ಸೀರೆಗೆ ಲಾಕ್ ಮಾಡೋಣ. ನೀಡಲ್ ಹಾಕಿ ದಾರ ತಂದು ಈ ದಾರದಲ್ಲಿ ತೆಗೆಯೋಣ. ಸೊ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಸ್ವಲ್ಪ ದೊಡ್ಡ ಬೀಡ್ ಹಾಕಿ, ಮೀಡಿಯಮ್ ಸೈಜ್ದು ಗೋಲ್ಡನ್ ಕಲರ್ ಬೀಡ್ ಯೂಸ್ ಮಾಡ್ತಿದ್ದೀನಿ. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡೋಣ. ಈ ರೀತಿ ಈ ದಾರದಲ್ಲಿ ತೆಗೆದ್ರೆ ಬೀಡ್ ಲಾಕ್ ಆಗುತ್ತೆ. ಬೀಡ್ ಲಾಕ್ ಆದಮೇಲೆ ನಾವಿಲ್ಲಿ 4 ಚೈನ್ಸ್ ಹಾಕೊಳ್ಳೋಣ. 2, 3, 4 ಚೈನ್ಸ್ ಹಾಕ್ಕೊಂಡು ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ತಿ ಇನ್ನೊಂದು ಬೀಡ್ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಆ ಬೀಡನ್ನೂ ಸಹ ಲಾಕ್ ಮಾಡೋಣ. ಬೀಡನ್ನ ಲಾಕ್ ಮಾಡಿ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರನ ಒಂದು ಮಾಡೋಣ. ಸೊ ಇದು ಕೂಡ ಲಾಕ್ ಆಗುತ್ತೆ. ನಾನು ಇಲ್ಲಿ ಕುಚ್ಚು ಕಟ್ಕೊಳ್ಳೋಕ್ಕೆ ಅಂತ ಈ ರೀತಿ ಬೀಡ್ ಹಾಕ್ತಿದ್ದೀನಿ. ಈ ಸರ್ತಿ ಹೊಸ ಟೈಪ್ ಆಗಿ ಪ್ರತಿ ಸರ್ತಿ ಸೀರೆಗೆ ಲಾಕ್ ಮಾಡ್ತಿದ್ವಿ, ಈ ಸರ್ತಿ ಚೈನಲ್ಲೇ ಹಾಕಿದ್ದೀವಿ. ಸೊ ನೆಕ್ಸ್ಟ್ ಅದರ ಪಕ್ಕಕ್ಕೇ ಇನ್ನೊಂದು ಸರ್ತಿ ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ ನೆಕ್ಸ್ಟು ನಾವಿಲ್ಲಿ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೇಟಾಗಿ ನಿಡಲ್ನ ಹಾಕಿ ಸೀರೆಗೆ ದಾರ ತಂದು 2 ದಾರನ ಒಂದು ಮಾಡೋಣ. ಸೊ ಇಲ್ಲಿ ಲಾಕ್ ಆಯಿತು. ಲಾಕ್ ಆದಮೇಲೆ ನಾವಿಲ್ಲಿ ಟೋಟಲ್ 9 ಚೈನ್ಸ್ ಹಾಕ್ಕೊಳ್ಳೋಣ. ಸೊ 9 ಚೈನ್ಸ್ ಹಾಕ್ಕೋಬೇಕಿಲ್ಲಿ. ನಮ್ಮದು ಸ್ವಲ್ಪ ಡಿಸೈನ್ ಆರ್ಚು ದೊಡ್ಡದಾಗಿ ಬರುತ್ತೆ. ಸೊ ಅದಕ್ಕೆ ನಾವಿಲ್ಲಿ 9 ಚೈನ್ಸ್ ಹಾಕ್ಕೊತಿದ್ದೀವಿ. 9 ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅದಕ್ಕಿಂತ ಮುಂಚೆ ಒಳಗಡೆನೇ ಲಾಕ್ ಮಾಡ್ಕೋಬೇಕು. ಈ ರೀತಿ ಯು ಶೇಪ್ದು ಆರ್ಚ್ ಬರಬೇಕು. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಒಳಗಡೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅದಕ್ಕಿಂತ ಸ್ವಲ್ಪ ಒಳಗಡೆ ಒಂದು 6 ಚೈನಷ್ಟು ಗ್ಯಾಪ್ ಬಿಟ್ಟು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಬೇಕು. ಸೊ ಲಾಕ್ ಮಾಡಿದ ಮೇಲೆ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಒಂದು ಸಿಂಗಲ್ ಚೈನ್ ಹಾಕ್ಕೊಳ್ಬೇಕು. ಸಿಂಗಲ್ ಚೈನ್ ಹಾಕ್ಕೊಳ್ಳಿ. ಬ್ಯಾಕ್ ಸೈಡಿಗೆ ಬಂದು ಚೈನ್ ಹಾಕಿ ನೆಕ್ಸ್ಟ್ ಇದು 9 ಚೈನ್ದು ಏನು ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಬೇಕು. ಮೀನ್ಸ್ ಸಿಂಗಲ್ ಕ್ರೋಶಾಸ್ ಮಾಡ್ಕೋತ ಹೋಗ್ಬೇಕು ಇಲ್ಲಿ. ಮತ್ತು ನೀಡಲ್ ಹಾಕಿ ದಾರ ತಂದು 2 ದಾರನ ಒಂದು ಮಾಡಬೇಕು. ಈ 9 ಚೈನ್ ಗ್ಯಾಪ್ ಏನಿರುತ್ತಲ್ಲ ನಾವು ಯು ಶೇಪ್ ಮಾಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರನ ಒಂದು ಮಾಡಬೇಕು. ಆರ್ಚ್ ಫುಲ್ಲು ಎಷ್ಟು ಹಿಡಿಸುತ್ತೆ ಅಷ್ಟು ಸಿಂಗಲ್ ಕ್ರೋಶಾಸ್ ಮಾಡ್ಕೋತ ಹೋಗಬೇಕು. ನಾನಿಲ್ಲಿ 10 ಸಿಂಗಲ್ ಕ್ರೋಶಾಸ್ ಮಾಡಿದ್ದೀನಿ. ಸೊ ನಿಮಗೆ ಎಷ್ಟು ಕಂಫರ್ಟ್ ಆಗುತ್ತೆ ಅಷ್ಟು ಮಾಡಿ. ಲಾಸ್ಟಲ್ಲಿ ಆ 3 ಚೈನ್ಸಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. ಡೈರೆಕ್ಟಾಗಿ ಲಾಕ್ ಮಾಡಿ ಹೋಗಿಲ್ಲ. ನಾವು ಫಸ್ಟಿಗೆ 3 ಚೈನ್ಸ್ ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ನೆಕ್ಸ್ಟು ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಈ ರೀತಿ ಕಾಣಿಸುತ್ತೆ ಡಿಸೈನು. ಅದಾದಮೇಲೆ 3 ಚೈನ್ಸ್ ಹಾಕ್ಕೊಳ್ಳೋಣ. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ನಾವಿಲ್ಲಿ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ನಾವು ಫಸ್ಟ್ ಒನ್ ಏನು ನಾವು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅದ್ರ ಮೇಲೆ ಹೋಲ್ ಕಾಣಿಸುತ್ತೆ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರನ ಒಂದು ಮಾಡೋಣ. ಸೊ ಈ ರೀತಿ ಪೆಟಲ್ ಶೇಪ್ದು ಥರ ಡಿಸೈನ್ ಬರುತ್ತೆ ಅಲ್ಲಿ. ನಾವು ಮತ್ತು ನೆಕ್ಸ್ಟ್ ಕಂಟಿನ್ಯೂ 3 ಚೈನ್ಸ್ ಹಾಕ್ಕೊಂಡು ಅದರ ಪಕ್ಕದ ಸಿಂಗಲ್ ಕ್ರೋಶದ ಹೋಲ್ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡೋಣ. ಇಲ್ಲಿ ಯಾವುದು ಗ್ಯಾಪ್ಸ್ ಬಿಡೋ ಹಾಗಿಲ್ಲ. ಎಷ್ಟು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಅದಷ್ಟು ಸಿಂಗಲ್ ಕ್ರೋಶಾಗೆ ನಾವು ಈ ರೀತಿ ಮೇಲ್ಗಡೆ ಡಿಸೈನ್ ಮಾಡ್ಕೋತ ಹೋಗೋಣ. ಇದೊಂಥರ ಫ್ಲವರ್ದು ಒಂದು ಸಿಂಗಲ್ ಪೆಟಲ್ ಟೈಪು ಬರುತ್ತೆ. ಸೊ ಕಂಟಿನ್ಯೂ ಫುಲ್ ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಲಾಸ್ಟಲ್ಲಿ ಅವು ಎಷ್ಟು ಹಿಡಿಸುತ್ತೆ ಅಷ್ಟು ಹಾಕಬೇಕು. ಆಮೇಲೆ ಲಾಸ್ಟಲ್ಲಿ ನಾವೇನು ಲಾಕ್ ಮಾಡಿರ್ತೀವಲ್ಲ ಸೀರೆಗೆ ಅದರ ಮಧ್ಯದಲ್ಲಿ ಅಲ್ಲಿ ಹೋಗಿ ನೀಡಲ್ ಹಾಕಿ ದಾರ ತಂದು 2 ದಾರನ ಒಂದು ಮಾಡೋಣ. ಸೊ ಫಸ್ಟ್ ಒನ್ ಅಲ್ಲಿ ಲಾಕ್ ಮಾಡಿ, ಅಲ್ಲಿ ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ಈ ಕಡೆ ಎಷ್ಟು ಗ್ಯಾಪ್ ಬಿಟ್ಟು ಲಾಕ್ ಮಾಡಿರ್ತೀವಲ್ಲ ಅಷ್ಟು ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರನ ಒಂದು ಮಾಡೋಣ. ಸೊ ಲಾಕ್ ಮಾಡೋಣ. ಅದಾದಮೇಲೆ ಈ ಕಡೆ 2 ಲಾಕ್ಸ್ ಮಾಡಿರ್ತೀವಲ್ಲ ಫಸ್ಟ್, ಸೊ ಎಂಡಿಗೂ 2 ಟೈಮ್ಸ್ ಲಾಕ್ ಮಾಡಿ ಒಂದು ಆರ್ಚ್ ಕಂಪ್ಲೀಟ್ ಡಿಸೈನ್ ಆಗುತ್ತೆ. ಸೊ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಸ್ವಲ್ಪ ದಾರ ಮೇಲೆ ಎತ್ತಬೇಕು. ಮತ್ತು ಒಂದು ಮೀಡಿಯಮ್ ಸೈಜ್ದು ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡಬೇಕು.
ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿ ನಾನಿಲ್ಲಿ 3 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ಒನ್ ನಾನು 4 ಹಾಕಿದ್ದೆ, ಅದು ತುಂಬ ಗ್ಯಾಪ್ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ನಾನು ಈ ಸರ್ತಿ ಇಲ್ಲಿ 3 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಅಲ್ಲಿ ಕುಚ್ಚು ಕಟ್ಟಿದ್ರೆ ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ. ಇದು ಕರೆಕ್ಟಾಗಿ ಬೀಡ್ ಬಾಜುನೇ ಬೀಡಿರುತ್ತೆ, ಮಿಡಲ್ ಕುಚ್ಚು ಬರುತ್ತೆ. ಸೊ ಇದು ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾನು ಈ ಸರ್ತಿ ಇಲ್ಲಿ 3 ಚೈನ್ಸ್ ಹಾಕ್ಕೊಂಡಿದ್ದೀನಿ. 3 ಚೈನ್ಸ್ ಹಾಕ್ಕೊಂಡು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತು ನೆಕ್ಸ್ಟು ಅದನ್ನ ಬಟ್ಟೆಗೆ ಸ್ಟ್ರೇಟಾಗಿ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದರ ಪಕ್ಕಕ್ಕೆ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು. ಸೊ 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ 3 ಚೈನ್ಸ್ ಹಾಕ್ಕೊಳ್ಬೇಕು. ಇಲ್ಲಿ ನೆಕ್ಸ್ಟು 3 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಬೇಕು. ಸ್ಟ್ರೇಟಾಗಿ ನೋಡಿಕೊಂಡು 3 ಚೈನ್ಸ್ ಹಾಕ್ಕೊಳ್ಳೋಣ. 1 2 3 ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ಅಲ್ಲಿ ಲಾಕ್ ಮಾಡೋಣ. ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡೋಣ. ಸೊ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ನಾವಿಲ್ಲಿ 9 ಚೈನ್ಸ್ ಹಾಕೊಳ್ಳೋಣ. 2 3 4 5 6 7 8 ಆ್ಯಂಡ್ 9 ಚೈನ್ಸ್ ಹಾಕ್ಕೊಂಡು 6 ಚೈನ್ಸ್ ಅಷ್ಟು ಗ್ಯಾಪ್ ಬಿಟ್ಟು ಲಾಕ್ ಮಾಡಬೇಕು. ಸೊ ಗ್ಯಾಪ್ ಬಿಟ್ಟು ಲಾಕ್ ಮಾಡಿ ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಿ. ಸೊ ಈಗಿದು ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಬೇಕು. ಈಗ ಲಾಕ್ ಆದಮೇಲೆ ಈ ರೀತಿ ಯು ಶೇಪ್ ಕಾಣಿಸುತ್ತೆ ಅದು. ಸೊ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಒಂದು ಚೈನ್ ಹಾಕ್ಕೊಳ್ಬೇಕು. ಓನ್ಲಿ 1 ಚೈನ್ ಹಾಕ್ಕೋಬೇಕಿಲ್ಲಿ. 1 ಚೈನ್ ಹಾಕ್ಕೊಂಡು ನೆಕ್ಸ್ಟು ಸಿಂಗಲ್ ಕ್ರೋಶಾಸ್ ಮಾಡ್ಕೋತ ಹೋಗಬೇಕು ಈ 9 ಚೈನ್ಗೆ. ಸೊ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಬೇಕು. ಈ 9 ಚೈನ್ಸ್ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಬೇಕು. ಸೊ ಇಲ್ಲಿ ಡಿಸೈನ್ ತಿಕ್ಕಾಗಿ ಕಾಣಲಿ ಅಂತ ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. ನೀವು 6 ಎಳೆ ಬೇಕಾದರೂ ತೊಗೊಂಡು ಇದು ಡಿಸೈನ್ ಮಾಡ್ಕೋಬೋದು. ಸೊ ಇದನ್ನು ಕಂಟಿನ್ಯೂ ಆರ್ಚ್ ಪೂರ್ತಿ ಹೀಗೆ ಹಾಕ್ಕೋಬೇಕು. ಹಾಕ್ಕೊಂಡು ಎಂಡಲ್ಲಿ 3 ಚೈನ್ಸ್ದೇನು ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಿ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಬೇಕು. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ 3 ಚೈನ್ಸ್ ಹಾಕ್ಕೊಳ್ಬೇಕು. 3 ಚೈನ್ಸ್ ಹಾಕ್ಕೊಂಡು ಫಸ್ಟ್ ಒಂದು ಸಿಂಗಲ್ ಕುಶೋದ ಮೇಲೆ ಗ್ಯಾಪ್ ಇರುತ್ತೆ, ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಬೇಕು. ಸೊ ಮತ್ತು ನೆಕ್ಸ್ಟ್ ಕಂಟಿನ್ಯೂ 3 ಚೈನ್ಸ್ ಹಾಕ್ಕೊಳ್ಬೇಕು. ಮತ್ತು ಸೇಮ್ ಅದರ ಪಕ್ಕದ ಸಿಂಗಲ್ ಕುಶಾಗಿ ಮೇಲೆ ಸ್ಪೇಸ್ ಇರುತ್ತಲ್ಲ ಹೋಲ, ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಬೇಕು. ಸೊ ಇದು ಕಂಟಿನ್ಯೂ ಸೇಮ್ ಹೀಗೆ ಫುಲ್ 9 ಅಲ್ಲಿ ಎಷ್ಟು ಸಿಂಗಲ್ ಕುಶ್ ಹಾಕ್ಕೊಂಡಿರ್ತೀವಲ್ಲ ಅಷ್ಟು ಕಂಪ್ಲೀಟಾಗಿ ಅಷ್ಟು ಸಿಂಗಲ್ ಕುಶಾಗೂ ಈ ರೀತಿ ಡಿಸೈನ್ ಮಾಡ್ಕೋತ ಹೋಗಬೇಕು. ಯಾವುದೇ ಗ್ಯಾಪ್ ಅದೇನೂ ಬಿಡೋ ಹಾಗಿಲ್ಲ. ಸೊ ಕಂಟಿನ್ಯೂ ಹೀಗೆ ಮಾಡಬೇಕು. ಇದೇ ರೀತಿ ಕಂಟಿನ್ಯೂ ಮಾಡಿದ ಮೇಲೆ ಲಾಸ್ಟಲ್ಲಿ ಇದೇನು ಲಾಕ್ ಇರುತ್ತಲ್ಲ ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ ಅದರ ಮಿಡಲ್ ಅಲ್ಲಿ ಸ್ಪೇಸ್ ಇರುತ್ತೆ, ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಸ್ವಲ್ಪ ಗ್ಯಾಪ್ ಈ ಸೈಡ್ ಎಷ್ಟು ಗ್ಯಾಪ್ ಬಿಟ್ಟಿರ್ತೀವಲ್ಲ ಫಸ್ಟು ಅದನ್ನ ನೋಡಿಕೊಂಡು ಅಷ್ಟೇ ಗ್ಯಾಪ್ ಬಿಟ್ಟು ನೀಡಲ್ ಹಾಕಿ ದಾರ ತಂದು ಅಲ್ಲಿ ಕೂಡ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದರ ಪಕ್ಕಕ್ಕೆ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು. ಸೊ ಈಗ ಇದು 2ನೇದು ಡಿಸೈನ್ ಮುಗೀತು, ಕಂಪ್ಲೀಟ್ ಆಯಿತು. ಸೊ ಮತ್ತೆ ಒಂದು ಕುಚ್ಚು ಹಾಕೋಕ್ಕೆ ಡಿಸೈನ್ ಮಾಡೋಣ. ಸ್ವಲ್ಪ ದಾರ ಮೇಲೆ ಎತ್ತಿ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡೋಣ. ಲಾಕ್ ಮಾಡಿ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಇನ್ನೊಂದು ಬೀಡನ್ನ ಆ್ಯಡ್ ಮಾಡೋಣ. ಇನ್ನೊಂದು ಬೀಡ್ ಆ್ಯಡ್ ಮಾಡಿ ಅದನ್ನ ಲಾಕ್ ಮಾಡಿ ಬೀಡ್ ಲಾಕ್ ಮಾಡಿ ಆಮೇಲೆ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅದನ್ನು ಕೂಡ ಸೀರೆಗೆ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಬೇಕು. ಸೊ ಲಾಕ್ ಆಗುತ್ತೆ. ಈಗ ಎಂಡಿಗೆ ಈ ರೀತಿ ಕುಚ್ಚು ಬಂದರೆ ಕರೆಕ್ಟ್ ಆಗುತ್ತೆ, ಯಾಕಂದ್ರೆ ಫ್ರಂಟು ಫಸ್ಟ್ ಕುಚ್ಚು ಬರೋ ಹಾಗೆ ಮಾಡಿದ್ವಲ್ಲ ಡಿಸೈನು. ಸೊ ಕರೆಕ್ಟ್ ಆಗುತ್ತೆ. ಲಾಕ್ ಮಾಡಿದ ಮೇಲೆ 2 ಚೈನ್ಸ್ ಹಾಕ್ಕೊಳ್ಬೇಕು. 2 ಚೈನ್ಸ್ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಎತ್ತಿ ಈ ದಾರನ ಕಟ್ ಮಾಡಬೇಕು. ಮಿಡ್ಲಲ್ಲಿ ಕಟ್ ಮಾಡಿ ಎಕ್ಸ್ಟ್ರಾ ದಾರನ ತೆಗೆದು ಈ ದಾರ ಏನಿರುತ್ತಲ್ಲ ಅದನ್ನ ಈ ರೀತಿ ಸ್ವಲ್ಪ ಟೈಟ್ ಮಾಡಬೇಕು. ಟೈಟ್ ಮಾಡಿದರೆ ಲಾಕ್ ಆಗುತ್ತೆ. ಎಕ್ಸ್ಟ್ರಾ ದಾರನ ಕಟ್ ಮಾಡೋಣ. ಸೊ ಇದು ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ಚೆನ್ನಾಗಿ ಕಾಣಿಸುತ್ತೆ, ಸ್ಟಿಫಾಗಿ ಕಾಣಿಸುತ್ತೆ ಡಿಸೈನು.
ಸೊ ಇದನ್ನ ನೀವು ಆಲ್ಮೋಸ್ಟ್ 8 ಎಳೆ ಹಾಕಿದರೆ ಈ ರೀತಿ ತಿಕ್ಕಾಗಿ ಕಾಣಿಸುತ್ತೆ. 6 ಎಳೆ ಹಾಕಿದರೆ ಸ್ವಲ್ಪ ಸಣ್ಣದು ಕಾಣಿಸುತ್ತೆ ಡಿಸೈನು. ಕುಚ್ಚು ಹಾಕಿದ ಮೇಲೆ ಈ ರೀತಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಡಿಸೈನ್ ನಿಮಗೂ ಇಷ್ಟ ಆಗಿದ್ದರೆ ನೀವು ಒಂದು ಸರ್ತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಥ್ಯಾಂಕ್ಸ್ ಫಾರ್ ವಾಚಿಂಗ್.